ಐಸ್ ಕ್ರೀಮ್ ಅಂದ್ರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ. ಅಗದಿ ಸಣ್ಣ ಹುಡುಗರ್ನಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರಿಗೂ ಸೇರ್ತೈತಿ. ಅದ್ರಾಗ ಐಸ್ ಕ್ರೀಮ್ನ ನಾವು ಮನ್ಯಾಗ ನಮ್ಮ ಕೈಯಾರೆ ಮಾಡಿದ್ರೆ ಇನ್ನೂ ಮಸ್ತ್ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ಭಾಳ ಹೊಸ ಥರದ ಒಂದು ಐಸ್ ಕ್ರೀಮ್ ರೆಸಿಪಿ ತಯಾರ್ಸಕತ್ತೀವಿ. ಇದನ್ನು ತಯಾರಿಸೋದು ಈಸಿ ಐತಿ ಮತ್ತು ನಾವು ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ನಿಂದನೇ ಇದನ್ನು ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಈ ಕರ್ಬೂಜ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ ಕರ್ಬೂಜದ ಹಣ್ಣು ತೊಗೊಳಕತ್ತೀನಿ. ಇದು ಪೂರ್ತಿ ಹಣ್ಣು ಆಗಿರಬೇಕು ಅಂತ ಹಣ್ಣು ತೊಗೋರಿ. ಕಾಯಿ ಇರೋ ಹಣ್ಣು ತೊಗೋಬೇಡ್ರಿ, ಇಲ್ಲಾಂದ್ರೆ ಟೇಸ್ಟ್ ಚಲೋ ಬರಂಗಿಲ್ಲ. ಈಗೇನು ಮಾಡಬೇಕು, ಇದನ್ನು ಮ್ಯಾಗಿನ ಸೈಡ್ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೋಬೇಕು. ಅಂದ್ರೆ ಕ್ಯಾಪ್ ಥರ ಇದನ್ನು ನಾವು ರೆಡಿ ಮಾಡಬೇಕು. ಇಷ್ಟು ಭಾಗ ನೋಡ್ರಿ ಕಟ್ ಮಾಡಬೇಕು. ಚಾಕುನಿಂದ ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಸೂಪರ್ ನೋಡ್ರಿ, ಈ ರೀತಿ ಇದನ್ನು ಕಟ್ ಮಾಡಿ ಈ ಭಾಗ ಏನೈತೆ ನೋಡ್ರಿ ಹಿಂಗೆ ಬಿಡ್ರಿ. ಇದನ್ನು ನಾವು ಆಮ್ಯಾಗ ಯೂಸ್ ಮಾಡಬೇಕು. ಈಗ ಹಣ್ಣಿನ ಒಳಗಿನ ಭಾಗ ಅಂದ್ರೆ ಪಲ್ಪ್ ಅಂತೇವೆ ನೋಡ್ರಿ, ಅದನ್ನೆಲ್ಲ ತೆಗಿಬೇಕು. ಮುಂಚೆ ಇದ್ರಾಗಿನ ಬೀಜ ತೆಗೆದು ಸೈಡ್ ಇಡ್ರಿ. ಬೀಜನ ನೀವು ಒಣಗಿಸಿ ಮತ್ತು ಯೂಸ್ ಮಾಡ್ಬೋದು. ಇವು ಭಾಳ ಹೆಲ್ದಿ ಇರ್ತವೆ ನೋಡ್ರಿ. ಈ ಥರದ ಸ್ಪೂನ್ ಬಳಸ್ರಿ. ಅಂದ್ರೆ ಇದರಿಂದ ನಾವು ಬೀಜ ಇರಲಿ ಅಥವಾ ರಸನ ಈಸಿಯಾಗಿ ಸೆಪ್ರೇಟ್ ಮಾಡ್ಬೋದು. ಇದೇ ರೀತಿ ನಾವು ಇದ್ರ ಒಳಗಿನ ಎಲ್ಲ ಪಲ್ಪ್ ತೆಗಿಬೇಕು. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಹಿಂಗೆ ಇದನ್ನು ತಯಾರಿಸಿ ತಗೋರಿ. ನಾವು ತೆಗ್ದಿದ್ದು ಎಲ್ಲ ಪಲ್ಪ್ ಏನೈತೆ ನೋಡ್ರಿ, ಇದನ್ನು ಒಂದು ಸೆಪ್ರೇಟ್ ಪ್ಲೇಟ್ನಾಗ ತೆಗೆದಿಡ್ರಿ. ನೋಡ್ರಿ ಒಳಗೆ ಇದು ಈ ರೀತಿ ಖಾಲಿ ಮಾಡ್ಕೊಂಡು ತಗೋಬೇಕು. ನಮ್ಮ ಕಡೆ ಇದಕ್ಕೆ ಪೋಕಳ್ ಅಂತಾರ, ಆ ರೀತಿ ನಿಮ್ಮ ಕಡೆ ಇದಕ್ಕೆ ಏನಂತಾರ ಕಮೆಂಟ್ನಾಗ ತಿಳಿಸ್ರಿ. ಇದ್ರಾಗ ರಸ ಬರ್ತೈತೆ ನೋಡ್ರಿ, ಇದನ್ನು ಅದ ಪ್ಲೇಟ್ನಾಗ ತೆಗೆದಿಡ್ರಿ. ಇವನ್ನೆಲ್ಲ ನಾವು ಆಮ್ಯಾಗ ಯೂಸ್ ಮಾಡಬೇಕು. ಸೊ ನೋಡ್ರಿ, ಈ ಹಣ್ಣು ಮತ್ತು ಕ್ಯಾಪ್ ಏನು ಕಟ್ ಮಾಡಿದ್ವಿ ನೋಡ್ರಿ, ಅವನ್ನೆರಡು ಹಂಗೆ ತೆಗೆದಿಡ್ರಿ. ಈಗ ನಾವು ತೆಗ್ದಿರೋ ಈ ಪಲ್ಪ್ ಏನೈತಲ್ಲ, ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಇದ್ರಾಗಿನ ಒಂದು ಸ್ವಲ್ಪ ಭಾಗ ಬಿಟ್ಟು ರಸ ಮತ್ತು ಪಲ್ಪ್ ಏನೈತೆ ನೋಡ್ರಿ, ಇದನ್ನು ನಾವು ಎಷ್ಟು ಆಕತಿ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ನಾನು ಇಷ್ಟು ಹಣ್ಣು ತೆಗೆದಿಡಾಕತ್ತೇನೆ. ಈಗ ಇದ್ರಾಗ ನೀರು ಹಾಕ್ಲಂಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇದ್ರಾಗ ರಸ ಇರ್ತೈತೆ ನೋಡ್ರಿ, ಅದ್ರಾಗ ಇದು ಚಂದಾಗ ಗ್ರೈಂಡ್ ಆಕತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಈಗ ಇದನ್ನು ಸೈಡ್ ತೆಗೆದಿಟ್ಟು ಒಂದು ಬಟ್ಟಲ್ ಒಳಗೆ ನಾನಿಲ್ಲಿ 1/4 ಕಪ್ನಷ್ಟು ಹಾಲು ತೊಗೊಳಕತ್ತೀನಿ. ಇವು ಮೀಡಿಯಮ್ ಅಂದ್ರೆ ರೂಮ್ ಟೆಂಪ್ರೇಚರ್ನಾಗಿರೋ ಹಾಲು, ಕಾಯಿಸಿ ಆರಿಸಿರೋ ಹಾಲು. ಇದ್ರಾಗ 2 ದೊಡ್ಡ ಚಮಚಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಇದನ್ನು ಹಾಲಿನಾಗ ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ಗಂಟಾಗಬಾರ್ದು, ಆ ರೀತಿ ಇದನ್ನು ಕಲಿಸ್ಕೊಂಡು ತಗೋರಿ. ನೋಡ್ರಿ ಇದು ರೆಡಿ ಐತಿ. ಈಗ ಇದನ್ನು ಸೈಡ್ ತೆಗೆದಿಟ್ಟು ಗ್ಯಾಸ್ ಮ್ಯಾಗ ಒಂದು ದಪ್ಪನ ತಳ ಇರೋ ದಬರಿ ಬಿಸಿ ಮಾಡಿರಿ. ನಾನಿಲ್ಲಿ ಅಗಾರೋ ಮಲ್ಟಿ ಕುಕ್ಕಿಂಗ್ ಪಾಟ್ ಯೂಸ್ ಮಾಡಕತ್ತೀನಿ. ಇದ್ರಾಗ 1 ಕಪ್ನಷ್ಟು ಹಾಲು ಹಾಕ್ರಿ. ಇದನ್ನು ಕಾಯಿಸಿ ಆರಿಸಿರೋ ಹಾಲು ಅಂದ್ರೆ ರೂಮ್ ಟೆಂಪ್ರೇಚರ್ನಾಗಿರೋ ಹಾಲು. ಒಂದು ಸ್ವಲ್ಪ ಗಟ್ಟಿ ಇರೋ ಹಾಲು ತಗೋರಿ, ಅಂದ್ರೆ ಐಸ್ ಕ್ರೀಮ್ ಚಲೋ ಬರ್ತೈತಿ. ಮೀಡಿಯಂ ಫ್ಲೇಮ್ನಾಗ ಹಿಂಗೆ ಬಿಡ್ಲಂಗ ಕಂಟಿನ್ಯೂಸ್ ಆಗಿ ಇದನ್ನು ಆಡಿಸ್ತಾನ ಕುದಿಸಿ ತಗೊಳ್ಳೋಣ. ಒಂದು 5ರಿಂದ 6 ನಿಮಿಷ ಈ ರೀತಿ ಚಂದಾಗ ಕುದಿಸ್ಕೊಂಡ್ಮ್ಯಾಗ ಈ ಹಾಲು ಒಂದು ಸ್ವಲ್ಪ ಗಟ್ಟಿ ಆಗ್ಯವು. ಈಗ ಇದ್ರಾಗ ನಾವು ಏನು ಕಲಸಿಟ್ಟಿದ್ವಿ ನೋಡ್ರಿ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್, ಅದನ್ನು ಹಿಂಗೆ ಸ್ವಲ್ಪ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ. ಇಲ್ಲಿ ಗಮನ ಇರಲಿ, ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಾಗ ಇದನ್ನು ಮಿಕ್ಸ್ ಮಾಡಬೇಡ್ರಿ. ಪೂರ್ತಿ ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಹೆಂಗೆ ಬಿಸಿ ಆಕತಿ ಅಥವಾ ಕುದಿತೈತೆ ನೋಡ್ರಿ, ಹಂಗೆ ಕ್ರಮೇಣ ಈ ಮಿಕ್ಸ್ಚರ್ ಗಟ್ಟಿ ಹಾಕೋಂತ ಬರ್ತೈತಿ. ಹಿಂಗೆ ಇದನ್ನು ಲೋ ಫ್ಲೇಮ್ನಾಗ ಒಂದು 5ರಿಂದ 8 ನಿಮಿಷ ಕುದಿಸ್ಕೊಂಡು ತಗೋರಿ. ಇದನ್ನು ಕುದಿಸ್ತಾ ಇದ್ದು 8 ನಿಮಿಷದ ಮ್ಯಾಗ ಆಗೈತಿ ನೋಡ್ರಿ. ಇದು ಈ ಥರ ಗಟ್ಟಿ ಇರಬೇಕು. ನಿಮ್ಗೆ ಇದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗಕತ್ತೈತಂತ ಅನ್ಕೊಂತೀನಿ. ಈ ರೀತಿ ಇದು ಗಟ್ಟಿ ಆದ್ಮ್ಯಾಗ ಈಗ ಇದನ್ನು ಸಿಹಿ ಮಾಡಕ್ಕೆ ಇದ್ರಾಗ ಒಂದು 2 ಚಮಚೆಯಷ್ಟು ಸಕ್ಕರೆ ಹಾಕೋಣ. 2 ದೊಡ್ಡ ಚಮಚೆಯಷ್ಟು ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿದ ಸಕ್ಕರೆ ಏನೈತೆ ನೋಡ್ರಿ, ಈ ಹಾಲಿನಾಗ ಚಂದಾಗ ಮಿಕ್ಸ್ ಆಗಬೇಕು. ನೋಡ್ರಿ ಇಲ್ಲಿ ಸಕ್ಕರೆ ಎಲ್ಲ ಕರ್ಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲ್ನಾಗ ಹಾಕಿ ತಗೊಳ್ಳೋಣ. ಇದು ಒಂದು ಸ್ವಲ್ಪ ಆರಬೇಕು. ಇದನ್ನು ಒಂದು ಸ್ವಲ್ಪ ಆರೋಕ್ಕೆ ಬಿಡ್ರಿ. ಇದು ಆರಿದ ಮ್ಯಾಗ ಈಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಪಲ್ಪ್, ಅದನ್ನು ಹಾಕ್ರಿ. ಒಂದು ಸ್ವಲ್ಪ ಇಡೀ ಪಲ್ಪ್ ಏನು ಇಟ್ಟಿದ್ವಲ್ಲ ಅದನ್ನು ನಾನು ಹಿಂಗೆ ಸಣ್ಣಕ್ಕೆ ಕಟ್ ಮಾಡೀನಿ, ಇದನ್ನು ಹಾಕೋಣ. ಈಗ ಇದ್ರಾಗ ನಾನು ಸಣ್ಣಕ್ಕೆ ಕಟ್ ಮಾಡಿರೋ ಸ್ವಲ್ಪ ಪಿಸ್ತಾ ಮತ್ತು ಬಾದಾಮ್ ಹಾಕಾಕತ್ತೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಹಾಕ್ಬೋದು, ಅಂದ್ರೆ ಟೂಟಿ ಫ್ರೂಟಿನೂ ಹಾಕ್ಬೋದು. ನಾನಿಲ್ಲಿ ಬರೀ ಪಿಸ್ತಾ ಮತ್ತು ಬಾದಾಮ್ ಅಷ್ಟೇ ಹಾಕಾಕತ್ತೀನಿ. ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಇವೆಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದನ್ನು ಪೂರ್ತಿ ಆರಕ್ಕೆ ಬಿಡ್ರಿ. ಇದು ಆರಿ ತಣ್ಣಗಾದ್ಮ್ಯಾಗ ಈಗ ನಾವು ಕಟ್ ಮಾಡಿ ಇಟ್ಟಿದ್ವಿ ನೋಡ್ರಿ ಕರ್ಬೂಜ್, ಅದ್ರ ಒಳಗೆ ಇದನ್ನು ಹಾಕ್ರಿ.
ಪೂರ್ತಿ ತುದಿ ತನಕ ತುಂಬಬೇಡ್ರಿ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನ ನಾವು ಫ್ರೀಜರ್ನಾಗ ಇಡಬೇಕು. ಅದಕ್ಕೂ ಮುಂಚೆ ನೋಡ್ರಿ ಇದನ್ನ ಹಿಂಗ ಬಟ್ಟಲ್ದಾಗ ಇಡ್ರಿ, ಅಂದ್ರೆ ಇದು ಸ್ಟೇಬಲ್ ಇರ್ತೈತಿ, ಉಳ್ಳಂಗಿಲ್ಲ. ಇದನ್ನ ಫ್ರೀಜರ್ನಾಗ ಸೆಟ್ ಆಗಕ್ಕೆ ಇಡೋಣ. ಉಳಿದಿದ್ದ ಮಿಕ್ಸರ್ನು ನನ್ನ ಕಡೆ ಈ ಥರದ ಐಸ್ ಕ್ರೀಮ್ ಕಪ್ ಇತ್ತು, ಇದ್ರಾಗ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾನು ಸೆಟ್ ಆಗಕ್ಕೆ ಫ್ರೀಜರ್ನಾಗ ಇಡಾಕತ್ತೇನಿ. ಬೆಳಿಗ್ಗೆ ನೋಡ್ರಿ ಇದು ಚಂದಾಗ ಸೆಟ್ ಆಗೈತಿ. ಸೆಟ್ ಆಗಲಿಲ್ಲ ಅಂದ್ರೆ ಇದನ್ನ ನೀವು ಇನ್ನೊಂದು 2-3 ಗಂಟೆ ಇಡ್ಬೋದು. ಇದು ಪೂರ್ತಿ ಚಂದಾಗ ಸೆಟ್ ಆದ್ಮ್ಯಾಗನ ಇದನ್ನ ಕಟ್ ಮಾಡ್ರಿ. ಪರ್ಫೆಕ್ಟ್ ನೋಡ್ರಿ, ಎಷ್ಟು ಮುದ್ದಾಗಿರೋ ಪರ್ಫೆಕ್ಟ್ ಸೂಪರ್ ಟೇಸ್ಟಿ ಆಗಿರೋ ಅಂತ ಖರ್ಬೂಜ ಐಸ್ ಕ್ರೀಮ್ ರೆಡಿ ಐತಿ. ಇದನ್ನ ಹಿಂಗ ಕಟ್ ಮಾಡಿ ಸರ್ವ್ ಮಾಡ್ರಿ. ಪರ್ಫೆಕ್ಟ್, ಇದನ್ನ ನೋಡಿದ್ರನ ತಿನ್ಬೇಕು ಅನಿಸ್ತೈತಿ, ಅಷ್ಟು ಚಂದ ಕಾಣಕತ್ತೈತಿ. ಹಂಗಂದ್ರ ನೀವು ಈ ಐಸ್ ಕ್ರೀಮ್ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಭಾರಿ ಮಸ್ತ್ ಆಕತಿ. ಕಪ್ ನನ್ನ ಐಸ್ ಕ್ರೀಮ್ನು ಚಂದಾಗ ಸೆಟ್ ಆಗೈತಿ. ಸೊ ಈ ಹೊಸ ಥರದ ಖರ್ಬೂಜ ಐಸ್ ಕ್ರೀಮ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಆಗಿರೋ ಸಮರ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.